ಬಿಬಿಎಂಪಿಯಲ್ಲಿ ಕೋವಿಡ್ ವೇಳೆ ನಡೆದಿತ್ತು 13 ಕೋಟಿ ಹಗರಣ. ಬಿಬಿಎಂಪಿ ಆರೋಗ್ಯ ಇಲಾಖೆನೇ ಹಗರಣದ ಕೇಂದ್ರ ಬಿಂದು. ಅಕ್ರಮ ನಡೆಸಿದಂತ ಸಮಿತಿಯಲ್ಲಿ ಎಲ್ಲವೂ ಬಯಲಾಯಿತು ನೋಡಿ. ಒಂದೊಂದೇ ಸ್ಫೋಟಕ ಮಾಹಿತಿಗಳು. ಬಿಬಿಎಂಪಿ ಆರೋಗ್ಯ ಇಲಾಖೆನೇ ಹಗರಣದ ಕೇಂದ್ರ ಬಿಂದು. ಕೋವಿಡ್ ಸಂದರ್ಭದಲ್ಲಿ ನಡೆದಿತ್ತು 13 ಕೋಟಿ ರೂಪಾಯಿಯ ಹಗರಣ ಅನ್ನುವಂಥ ವಿಚಾರಗಳು ಮಹತ್ವದ ಆರೋಪ ಇದು. ಅಕ್ರಮ ನಡೆಸಿದ ಸಮಿತಿಯಲ್ಲೇ ಬಯಲಾಯಿತು ನೋಡಿ. ಒಂದೊಂದೇ ಬೆಚ್ಚಿ ಬೀಳಿಸುವಂತ ಮಾಹಿತಿ. ಬಿಬಿಎಂಪಿಯ 9 ಮಂದಿಯ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಈಗ ತನಿಖೆಗೆ ಶಿಫಾರಸನ್ನ ಮಾಡಿದ್ದಾರೆ ಸಮಿತಿ. ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿದ್ದಾರೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ಸಮಿತಿ. ಬಿಬಿಎಂಪಿಯ ಆರೋಗ್ಯ ಇಲಾಖೆನೇ ಹಗರಣದ ರೂವಾರಿ ಆಗ್ಬಿಡ್ತಾ. ಕೋವಿಡ್ ಹಗರಣದಲ್ಲಿ ಅಂದಿನ ಬಿಬಿಎಂಪಿಯ ಸಿಎಚ್ಒ ಅವರ ಕೃಪಾ ಕಟಾಕ್ಷ ಇತ್ತ ಇವೆಲ್ಲದರ ಮೇಲೆ. ಕೋವಿಡ್ ಸಮಯದಲ್ಲಿ ಸಿಎಚ್ಒ ಆಗಿದ್ದಂತ ಡಾಕ್ಟರ್ ವಿಜಯೇಂದ್ರ ಅವರು ಆರೋಗ್ಯ ಇಲಾಖೆಗೆ ನಿರ್ದೇಶನದ ಮೇರೆಗೆ ಅಗತ್ಯತೆಗಳನ್ನ ಪೂರೈಸಲಾಗ್ತಿತ್ತು. ಕೋವಿಡ್ ಸಂದರ್ಭದಲ್ಲಿ ಅಂದಿನ ಸಿಎಚ್ಒ ಅಣತಿಯ ಪ್ರಕಾರವೇ 8 ವಲಯಗಳಲ್ಲಿ ನಡೆದಿತ್ತು ಸಿದ್ಧತೆಗಳು. ಬಿಬಿಎಂಪಿಯ 4 ವಲಯಗಳಲ್ಲಿ ಹೆಚ್ಚು ಅಕ್ರಮದ ವಾಸನೆ ಬರ್ತಾನೇ ಇದೆ. ಈಗ ಒಂದೊಂದಾಗಿದೆ. ಬಿಬಿಎಂಪಿಯ ಬೊಮ್ಮನಹಳ್ಳಿ, ದಕ್ಷಿಣ ವಲಯ, ಪಶ್ಚಿಮ ವಲಯ, ಯಲಹಂಕ ವಲಯಗಳಲ್ಲಿ ಅತಿ ಹೆಚ್ಚು ಅಕ್ರಮ ಅನ್ನುವಂಥ ವಿಚಾರ ಈಗ ತನಿಖೆಲೆಲ್ಲವೂ ಕೂಡ ಗೊತ್ತಾಗ್ತಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಉಲ್ಲಾಸ, ಬಹಳ ಪ್ರಮುಖವಾಗಿ ಕೋವಿಡ್ ಅಂತಂದ್ರೆ ಮಹಾಮಾರಿ, ಸಾವು ನೋವು, ನರಕ ಯಾತನೆ ಇತ್ತು. ಆ ಸಂದರ್ಭದಲ್ಲಿ ಎಲ್ಲವನ್ನ ನಿರ್ವಹಣೆ ಮಾಡಬೇಕಾಗಿದ್ದಂತ ಬಿಬಿಎಂಪಿನೇ ಹೆಂಗ್ ಮಾಡ್ಬಿಡುತ್ತಾ? ಸದ್ಯ ಯಾವೆಲ್ಲ ಅಧಿಕಾರಿಗಳ ಮೇಲೆ ಇಂಥದ್ದು ಮಹತ್ವದ ಆರೋಪ ಇದೆ? ಸಮಿತಿಯ ವರದಿಯಲ್ಲಿ ಪ್ರಾಥಮಿಕವಾಗಿ ಏನೆಲ್ಲ ಗೊತ್ತಾಗ್ತಿದೆ ಅಂತ? ಅಖಿಲೇಶ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲು ಮಾಡಿದಂತಹ ಕೆಲಸ ಏನು ಅಂತಂದರೆ, ಕೋವಿಡ್ ಸಮಯದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿಜೆಪಿ ಸಮಯದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ಬಿಬಿಎಂಪಿಯಲ್ಲೂ ಕೂಡ ಬೃಹತ್ ಹಗರಣ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಮಾಡಿತ್ತು. ಜೊತೆಗೆ ನ್ಯಾಯಮೂರ್ತಿ ಆದಂತಹ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. ರಾಜ್ಯದಲ್ಲಿ ಒಂದು ಕಡೆ ತನಿಖೆಯನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ ಬಿಬಿಎಂಪಿಯನ್ನು ಕೂಡ ಯಾವೆಲ್ಲ ವಲಯದಲ್ಲಿ ಹೆಚ್ಚು ಅಕ್ರಮ ಆಗಿದೆ, ಯಾಕೆಂತಂದರೆ ಒಂದಷ್ಟು ಜನರಿಗೆ ಸೂಕ್ತವಾದಂಥ ಒಂದು ಸೌಲಭ್ಯ ಸಿಗದೆ ಅವರು ಸಾವನ್ನಪ್ಪಿದ್ರು ಕೋವಿಡ್ನಿಂದಾಗಿ. ಹೀಗಾಗಿ ಸಾಕಷ್ಟು ಅಕ್ರಮ ಆಗಿರ್ಬೋದು, ಹಗರಣ ನಡೆದಿದೆ ಅನ್ನುವಂಥ ಒಂದು ಆರೋಪ ಹಿನ್ನೆಲೆಯಲ್ಲಿ ಮೈಕಲ್ ಡಿ ಕುನ್ನಾ ಅವರ ಸಮಿತಿ ಒಂದು ವರದಿಯನ್ನು ಸಿದ್ಧಪಡಿಸಿತು. ಪ್ರಮುಖವಾಗಿ ಆ ಒಂದು ವರದಿಯಲ್ಲಿ ಬಿಬಿಎಂಪಿಯ ಆರೋಗ್ಯ ಇಲಾಖೆಯೇ ಈ ಬಿಬಿಎಂಪಿಯಲ್ಲಿ ನಡೆದಿರುವಂತಹ ಕೋವಿಡ್ ಹಗರಣದ ಪ್ರಮುಖ ರೂವಾರಿ ಅನ್ನುವಂಥದ್ದು ಕೂಡ ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದ್ರ ಜೊತೆಗೆ ಬಿಬಿಎಂಪಿ 8 ವಲಯಗಳಲ್ಲಿ, ದಕ್ಷಿಣ ವಲಯ ಆಗ್ಬೋದು, ಪಶ್ಚಿಮ ವಲಯ, ಹಾಗೆಯೇ ಯಲಹಂಕ ಆಗಿರ್ಬೋದು ಮತ್ತು ಬೊಮ್ಮನಹಳ್ಳಿ, 8 ವಲಯಗಳ ಪೈಕಿ 4 ವಲಯಗಳಲ್ಲಿ ಅತಿ ಹೆಚ್ಚು ಅಂದರೆ ಸುಮಾರು 13 ಕೋಟಿ ಗೋಲ್ಮಾಲ್ ಆಗಿದೆ ಅನ್ನುವಂತಹ ಒಂದು ಅಂಶ ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಒಂದು ಕೋವಿಡ್ ಹಗರಣ ರೂವಾರಿ ಯಾರು ಅಂತಂದ್ರೆ ಬಿಬಿಎಂಪಿಯ ಮುಖ್ಯ ಆರೋಗ್ಯ ಅಧಿಕಾರಿ ಆಗಿದ್ದಂತಹ ಡಾಕ್ಟರ್ ವಿಜಯೇಂದ್ರ. ಅಂದ್ರೆ ಕೋವಿಡ್ ಸಮಯದಲ್ಲಿ ಅವರು ಬಿಬಿಎಂಪಿಯ ಸಿಎಚ್ಒ ಆಗಿದ್ದಂದ್ರೆ ಚೀಫ್ ಹೆಲ್ತ್ ಆಫೀಸರ್ ಆಗಿದ್ರು. ಅವರ ಅಣಿತಿಯ ಮೇರೆಗೆ ವಾರ್ಡ್ಗಳಲ್ಲಿ ಕೋವಿಡ್ ನಿರ್ವಹಣೆ ಮಾಡುವಂಥ ವಿಚಾರದಲ್ಲಿ ಅಂದರೆ ಕ್ವಾರಂಟೈನ್ ಮಾಡುವಂಥದ್ದಾಗಿರ್ಬೋದು, PPE ಕಿಟ್ ನೀಡಿಕೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಫುಡ್ ಕಿಟ್ ಅನ್ನು ವಿತರಣೆ ಮಾಡುವಂಥದ್ದಾಗಿರ್ಬೋದು, ಆಂಬ್ಯುಲೆನ್ಸ್ಗಳನ್ನು ಪೂರೈಕೆ ಮಾಡುವಂಥ ವಿಚಾರ ಆಗಿರ್ಬೋದು, ಶಾಮಿಯಾನಗಳನ್ನು ಹಾಕುವಂಥದ್ದಾಗಿರ್ಬೋದು, ಇವೆಲ್ಲ ವಿಚಾರದಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥದ್ದು ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಹಿಂದೆ ಸುಮಾರು 28 ಜನ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿಬಂದಿತ್ತು. ಅವರೆಲ್ಲರಿಗೂ ಕೂಡ ಇಲಾಖೆ ಒಂದು ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ಕೊಡುವಂತೆ ಮೈಕಲ್ ಡಿ ಕುನ್ನಾ ಅವರು ಸೂಚನೆಯನ್ನು ಕೊಟ್ಟಿದ್ರು. ಅದರ ಹಿನ್ನೆಲೆಯಲ್ಲಿ ಸುಮಾರು 28 ಅಧಿಕಾರಿಗಳ ಪೈಕಿ 19 ಅಧಿಕಾರಿಗಳು ಕೊಟ್ಟಿರುವಂತಹ ಉತ್ತರ ಏನಿದೆ ಅದರಲ್ಲಿ ಅವರ ಕೋವಿಡ್ ಹಗರಣದಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಉಳಿದಂತಹ 9 ಅಧಿಕಾರಿಗಳು ಯಾರು ಅಂತಂದರೆ, ಒಬ್ಬ ಬಿಬಿಎಂಪಿಯ ಹಿಂದಿನ ಸಿಎಚ್ಒ ಆಗಿದ್ದಂತಹ ಡಾಕ್ಟರ್ ವಿಜೇಂದ್ರ ಅವರ ಮೇಲೆ ನೇರವಾದಂತಹ ಅಂದರೆ ಅವರ ಹಸ್ತಕ್ಷೇಪ ಇದರಲ್ಲಿ ಮುಖ್ಯವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅದನ್ನು ಹೊರತುಪಡಿಸಿದರೆ ಬಿಬಿಎಂಪಿ 4 ವಲಯಗಳಲ್ಲಿ ಜಂಟಿ ಆಯುಕ್ತರಾಗಿದ್ದಂಥವರು, ಜೊತೆಗೆ ಆ ವಾರ್ಡ್ಗಳಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿತ್ತು ಆ ಒಂದು ವಾರ್ಡ್ಗಳಲ್ಲಿ ಇದ್ದಂತಹ ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಒಟ್ಟು 9 ಜನ ಅಧಿಕಾರಿಗಳು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಅವರ ವಿರುದ್ಧ ಅವರು ಗೋಲ್ಮಾಲನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯ ಈಗ ವರದಿ ಸಿದ್ಧವಾಗಿರುವಂಥದ್ದು. ಇವತ್ತು ಅಥವಾ ನಾಳೆ ರಾಜ್ಯ ಸರ್ಕಾರಕ್ಕೆ ಈ ವರದಿ ಸಲ್ಲಿಕೆ ಆಗುತ್ತೆ. ವರದಿ ಸಲ್ಲಿಕೆ ಆದ ನಂತರ ಅವರ ಮೇಲೆ ಯಾವ ರೀತಿಯಾದಂಥ ಒಂದು ಕ್ರಮ ಆಗುತ್ತೆ, ಯಾವ ರೀತಿಯಾದಂಥ ಒಂದು ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಖಿಲೇಶ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ.